ಒಂದೊಳ್ಳೆ ವೈಡ್ ಮತ್ತೆ ತಿಕ್ಕಾಗಿರೋ ಬ್ಯಾಕ್ ಬಿಲ್ಡ್ ಮಾಡಬೇಕು ಅಂದ್ರೆ ವರ್ಟಿಕಲ್ ಪುಲ್ ಡೌನ್ ವೇರಿಯೇಷನ್ ಮತ್ತೆ ಹಾರಿಜಾಂಟಲ್ ರೋಯಿಂಗ್ಸ್ ಇಂದ ಯಾವ ತರ ಬೆನಿಫಿಟ್ ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ. ಈ ತರ ಸಿಂಪಲ್ ಅಂಡ್ ಎಫೆಕ್ಟಿವ್ ಆಗಿ ಟ್ರೈನ್ ಮಾಡೋದ್ರಿಂದ ದೊಡ್ಡ ಇಂಪ್ಯಾಕ್ಟ್ ತರಬಹುದು ಬ್ಯಾಕ್ ಅಲ್ಲಿ. ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಗುರು ಎಲ್ಲರಿಗೂ. ಡೇ 58 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಬೆಳಗ್ಗೆ ಎದ್ದು 1 ಲೀಟರ್ ನೀರ್ ಕುಡಿದು ಪ್ರೀ ವರ್ಕೌಟ್ ಮೀಲ್ ತಿಂದೆ. ಫಸ್ಟ್ ಮೀಲ್ ಮುಗಿಸ್ಕೊಂಡು ಜಿಮ್ ಗೆ ಬಂದೆ. ವರ್ಕೌಟ್ ಇರೋದು ಇವತ್ತು ಫುಲ್ ವರ್ಕೌಟ್. ಮೇನ್ ಆಗಿ ಬ್ಯಾಕ್ ಕಾನ್ಸಂಟ್ರೇಟ್ ವರ್ಕೌಟ್ ಆಗಿರುತ್ತೆ. ಲೈಟ್ ಆಗಿ ಟ್ರಾಪ್ಸ್, ರೇಡಲ್ಸ್, ಬೈಸೆಪ್ಸ್ ವೇರಿಯೇಷನ್ ಆಗಿ ಪ್ರೋನೇಟೆಡ್ ಗ್ರಿಪ್ ಬಾರ್ಬಲ್ ರೋಯಿಂಗ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಸೆಕೆಂಡ್ ವೇರಿಯೇಷನ್ ಆಗಿ ಸುಪಿನಿಯೇಟೆಡ್ ಗ್ರಿಪ್ ಬಾರ್ಬಲ್ ರೋಯಿಂಗ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಥರ್ಡ್ ವೇರಿಯೇಷನ್ ಆಗಿ ಕೇಬಲ್ ಲ್ಯಾಟ್ ಪುಲ್ ಡೌನ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಫೋರ್ತ್ ವೇರಿಯೇಷನ್ ಆಗಿ ಸೀಟೆಡ್ ಕೇಬಲ್ ರೋಯಿಂಗ್ ಮಾಡಿದೆ. ಫಿಫ್ತ್ ವೇರಿಯೇಷನ್ ಆಗಿ ಪೋಸ್ಟೀರಿಯರ್ ರೇಡಲ್ಟ್ ಗೆ ರಿವರ್ಸ್ ಪೆಗ್ ಡೆಕ್ ಫ್ಲೈಸ್ ಮಾಡಿದೆ. ವೇರಿಯೇಷನ್ ಆಗಿ ಕೇಬಲ್ ಕ್ಲೋಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡಿದೆ. 10th ವೇರಿಯೇಷನ್ ಆಗಿ ಯೂನಿಲ್ಯಾಟರಲ್ ಬೈಸೆಪ್ ಡಂಬಲ್ ಕರ್ಲ್ ಮಾಡಿದೆ. ವೇರಿಯೇಷನ್ ಆಗಿ ಸ್ಟ್ರೈಟ್ ಆರ್ಮ್ ಪುಲ್ ಓವರ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಬಾಡಿಯಲ್ಲಿ ಬ್ಯಾಕ್ ಒಂದ್ ದೊಡ್ಡ ಮಸಲ್